ನಮಸ್ಕಾರ. ಇವತ್ತು ವಿಶೇಷವಾಗಿ ಎಗ್ ಅವಲಕ್ಕಿ ಮಾಡಬೇಕು ಅಂತೇಳಿ ನಮ್ಮ ವೈಫ್ ಹೇಳಿದ್ದಕ್ಕೆ ಶುರು ಮಾಡ್ತಾ ಇದ್ದೀವಿ. ನೋಡೋಣ ಹೇಗೆ ಬರುತ್ತೆ. ಮೊದಲನೇದಾಗಿ ಹಿಂಗೆಲ್ಲ ತಿರುಗ್ಸಕ್ಕೆ ಬರಲ್ಲ, ಆದರೂ ತಿರುಗಿಸಿದ್ದೀನಿ. ಸೊ ಮೊದಲನೇದಾಗಿ ಫಸ್ಟು ಸ್ಟವ್ನ ಹಚ್ಕೊಬೇಕು. ಎರಡನೇ ಬಾರಿಗೆ ಒತ್ತೋದದು ನೋಡ್ಕೊಳ್ಳಿ. ಸ್ವಲ್ಪ ಕಾದಿದೆ ಅಂತ ಒಂದು ಟೆಂಪ್ರೇಚರ್ ಬಂದಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು. ಯಾವ ಎಣ್ಣೆ ಏನು ಕೇಳಬೇಡಿ, ನಾವ್ಯಾವುದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ನೋಡೋಣ, ಮುಂದೊಂದು ದಿನ ಬ್ರ್ಯಾಂಡ್ ಪ್ರಮೋಷನ್ ಮಾಡೋ ರೇಂಜಿಗೆ ಬೆಳೆದ್ರೆ ಬ್ರ್ಯಾಂಡ್ ಎಲ್ಲ ಅನಾವರಣ ಮಾಡ್ತೀವಿ. ಇವಾಗ ಒಂದು ಚಟಪಟ ಸಾಸಿವೆ ಹಾಕಿ, ಹಾಗೆ ಒಂದು 4 ಕಾರಣ ಜೀರಿಗೆ ಹಾಕಿಟ್ಟು ನೋಡಿ, ಒಂದು ದಿಗಿದು ಮೆಣಸಿನ್ಕಾಯಿನ ಬಿಟ್ಬಿಡಿ. ಸುಮ್ಮನೆ ಸ್ವಲ್ಪ ಹಂಗೆ ಫ್ರೈ ಮಾಡೋಣ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಮಸಾಲೆ. ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹಾಕೋಣ. ವಾಯ್ಸ್ ಕೇಳ್ತಿಲ್ಲ ಅಂದರೆ ಆಫ್ ಮಾಡೋಣ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಹಸಿ ಹೋಗೋ ಥರ ಸ್ವಲ್ಪ ಫ್ರೈ ಮಾಡೋಣ. ಆನಿಯನ್ಸ್, ನಮ್ಮ ಕನ್ನಡದಲ್ಲಿ ಈರುಳ್ಳಿ, ಉಳ್ಳಾಗಡ್ಡಿ ಅಂತಾರೆ ಉತ್ತರ ಕರ್ನಾಟಕ ಕಡೆ, ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಮ್ಮ ಮನೇಲಿ ಟಾಟಾ ಉಪ್ಪೇ ಬಳಸೋದು, ಟಾಟಾ ಉಪ್ಪೆ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅಚ್ಚು ಖಾರದ ಪುಡಿ, ನಾವು ಅಮ್ಮನೇ ಮಾಡಿದ್ದು ಅಂತ ಹೇಳಲ್ಲ, ಇದು ಹಂಗಿದೆ. ಇದರಲ್ಲಿ ಚಿಕನ್ ಮಸಾಲ ಹಾಗೂ ಎಗ್ ಮಸಾಲ ಇದೆ. ಯಾಕೆ ಒಂದೇ ಬೌಲಲ್ಲಿ ಇದೆ ಅಂದರೆ ಬೌಲ್ ಕಮ್ಮಿ ಇದೆ. ನೆಕ್ಸ್ಟ್ ಸೇರಿದ್ರೆ ಗಲ್ಲಂ ಮಸಾಲ. ಇದು ಹೆಣ್ಮಕ್ಳು ಹಚ್ಕೊಳೋ ಅರ್ಶಿನ ಅಲ್ಲ, ಅಡುಗೆ ಅರ್ಶಿನ. ಸ್ನೇಹಿತರೆ, ಈಗ ಒಂದು ರೌಂಡ್ ಇದನ್ನು ಮಿಕ್ಸ್ ಮಾಡ್ಕೊಂಬೋಣ. ಈ ಕಸ್ತೂರಿ ಮೇಥಿನ ಸ್ಮ್ಯಾಶ್ ಮಾಡಿ ಹಾಕ, ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತಾರೆ. ಸೊ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಅಂದರೆ ಈಗ ನಾವು ಆಲ್ರೆಡಿ ಮೊಟ್ಟೆ ನಾವು ಇಟ್ಕೊಂಡಿದ್ದೀವಿ. 6 ಮೊಟ್ಟೆ, 5 ಮೊಟ್ಟೆ ಈ ಥರದ ಒಂದು ಹೆಂಗಿದೆ ಅಂತ ನಿಮಗೆ ಅನುಮಾನ ಇರ್ಬೋದು. ಇದು ನಾನೇ ಬೇಕು ಅಂತ ಹೊಡೆದಿದ್ದು. ಓಕೆ, ಹಾಳಾಗಿಲ್ಲ ಮೊಟ್ಟೆ. ಅದನ್ನ ಹಾಕೋಣ. ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವೆಲ್ಲ ಸ್ನೇಹಿತರಿಗೂ ಹೇಳ್ತಾ ಇಲ್ಲ, ಅಕ್ಕ ತಂಗಿರ್ಬೋದು, ಅಣ್ಣ ತಮ್ಮರಿರ್ಬೋದು, ಎಲ್ರಿಗೂ ಹೇಳ್ತಾ ಇದ್ದೀನಿ. ಹೇಳಿ ಜನರೇ, ಈ ಥರ ಎಲ್ಲ ಹೆಂಗೆ ಟ್ರೆಂಡ್ ಆಗಿದೆ ಸ್ನೇಹಿತರೆ ಅನ್ನೋದು ನನ್ನದೊಂದು ವರ್ಡ್. ಸೊ ಲೋ ಫ್ಲೇಮಲ್ಲಿ ಅದಕ್ಕೆ ನಾವು ಮೊಟ್ಟೆನ ಹಾಕಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಆಗ ತೋರ್ಸಂಗೆ ಇದನ್ನು ಅವಲಕ್ಕಿನ ನಾವು ನೆನೆಸಿಟ್ಕೊಂಡಿದ್ವಿ, ಅದೇ ಅವಲಕ್ಕಿನ ಹಾಕ್ತಾಯಿದ್ದೀವಿ. ಇದು ಗಾರ್ನಿಷಿಂಗ್ ಆಗಲಿ ಅಂತ ಸ್ವಲ್ಪ ನಾವು ಚಿಲ್ಲಿ ಹಾಕ್ತಾಯಿದ್ವಿ, ಅಂದರೆ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀವಿ. ನಂತರ ನೀವು ಮಿಕ್ಸ್ ಆಗಿದೆ. ಸೊ ಈಗ ಫೈನಲ್ ಟಚ್ ಆಗಿ ಕೋರಿಯಂಡರ್ನ ಮೇಲ್ಗಡೆ ಹಾಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಇದು. ಹಾಗಿತ್ತು ಇದನ್ನ ಟೇಸ್ಟ್ ನೋಡೋಣ. ಆನೆಸ್ಟ್ ರಿವ್ಯೂ ಕೊಡ್ತೀನಿ, ಸುಮ್ಮನೆ ಕತೆಗಿದ್ದು ಹೇಳಲ್ಲ. ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿಯಾಗಿ, ಮಸಾಲೆ ಭರಿತವಾಗಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಸೂಪರ್ ಆಗಿದೆ. ಇವತ್ತು ಸಂಡೇನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ನೆಕ್ಸ್ಟ್ ಭೇಟಿಯಾಗೋಣ ತುಂಬ ಇದ್ದಾಗ. ಥ್ಯಾಂಕ್ ಯು.